ದೇಶವೇ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಒಂದರಲ್ಲಿ ರಾಷ್ಟ್ರಧ್ವಜವನ್ನು ಆರಿಸದೆ ಅಪಮಾನ ಮಾಡಿರುವುದು ಬೆಳಕಿಗೆ ಬಂದಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ನೀಲಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿಯೇ ರಾಷ್ಟ್ರಧ್ವಜಾರೋಹಣ ಮಾಡದೆ ಪ್ರಶ್ನೆ ಮಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಕೋಡಿಪುರ ಸಂಪಂಗಿರವರಿಗೆ ಪಿಡಿಒ ಹಾಗೂ ಸದಸ್ಯರು ಕೊಟ್ಟ ಉದ್ದಟತನ ಉತ್ತರವಾಗಿದೆ. ಮಳೆ ಬಂತು, ಬಿಚ್ಚಿ ಮಿಡ್ಗವ್ರೆ, ಆಮೇಲೆ ಕಟ್ತಾರೆ, ಏನ್ರಿ ಈ ಸಣ್ಣ ಪಣ್ಣನು ದೊಡ್ಡದು ಮಾಡ್ತಿರಲ್ಲ ಅಂತಾರಲ್ಲ. ಭಾರತೀಯರ ಸ್ಥಾನಮಾನ ಭಾಗ್ಯದ ಸಂಕೇತ ರಾಷ್ಟ್ರಧ್ವಜದ ವಿಚಾರದ ಬಗ್ಗೆ ಸಣ್ಣ ಪಣ್ಣವಂತೆ ಎಂದು ಪಿಡಿಒ ಹಾಗೂ ಸದಸ್ಯರ ಮೇಲೆ ತಮ್ಮ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ್ದ ಅವರು, ಪ್ರಪಂಚವೇ ಗೌರವ ನೀಡುವ 146 ಕೋಟಿ ಭಾರತೀಯರ ಸ್ವಾಭಿಮಾನ ಅಭಿಮಾನದ ತ್ರಿವರ್ಣ ಧ್ವಜದ ಬಗ್ಗೆ ಉಡಪ್ಪೆ ಮಾತನಾಡುವವರ ಮೇಲೆ ಇಒ ಸಿಒ ಡಿಸಿಗೆ ದೂರು ನೀಡುವುದಾಗಿ ಎಚ್ಚರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ನೀಲಸಂದ್ರ ಗ್ರಾಮ ಪಂಚಾಯಿತಿಯ ದಲಿತ ಮುಖಂಡ ಬೋರಪ್ಪ ಕೂಡ ನೀಲಸಂದ್ರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಕೆಲ ಸದಸ್ಯರ ಹದ್ದು ಮೀರಿದ ವರ್ತನೆ ಬಗ್ಗೆ ಬೇಸರಿಸಿದ್ದಾರೆ. ಸರ್, ನನ್ನ ಹೆಸರು ಸಂಪಂಗಿ ಅಂತ, ಕೋಡಿಪುರ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ. ನಿನ್ನೆ ನಾನು ಇಲ್ಲಿ 12:30 1 ಗಂಟೆಗೆ ಬಂದೆ. ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿರ್ಲಿಲ್ಲ, ಯಾವುದು ಬಾವುಟನೂ ಆರ್ತಾ ಇರಲಿಲ್ಲ. ಇದೇನು ಅಂತ ವಿಡಿಯೋ ಮಾಡ್ಕೊಂಡು ನಾನು ಕೆಲವ್ರು ಕೇಳಿದಾಗ ಉಡಾಪೆ ಉತ್ತರ ಹೇಳ್ತಾರೆ ಪಿಡಿಒ ಮತ್ತೆ ಕೆಲವು ಸದಸ್ಯರುಗಳು. ಮಳೆ ಬರ್ತಾಯಿತ್ತು, ಬಿಚ್ಚಾಕ್ಬಿಟ್ಟು ಹೊಂಟೋಗ್ಬಿಟ್ಟವ್ರೆ, ನಾಳೆ ಬಂದು ಹಾಕ್ತಾರೆ ಅಂತಾರೆ. ಇವ್ರದೆಲ್ಲ ಬರೀ ಉಡಾಪೆ ಉತ್ತರಗಳು. ಮತ್ತೆ ಸರ್ ಏನಂತಾರೆ ಅಂದರೆ, ಏನು ಈ ಸಣ್ಣ ಪಣ್ಣದಕ್ಕೆಲ್ಲ ನೀವು ಹಿಂಗೆ ಕೆದಿಕೋ ಬರ್ತಿರಲ್ಲ ಅಂತಾರೆ. ಫ್ಲಾಗ್ ಹಾರಿಸೋದು ಸಣ್ಣ ಪಣ್ಣ ವಿಷಯ ಸರ್. ಇದು ನಮಗೆ ಈ ರೀತಿ ಹೇಳ್ತಾರೆ, ಎಲ್ಲ ಬರೀ ಉಡಾಪೆ ಉತ್ತರ ಸರ್. ಇದನ್ನ ಇಒ ಗಮನಕ್ಕೆ ಸಿಒ ಗಮನಕ್ಕೆ ತರಬೇಕು. ಇವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು. ಇವ್ರಿಗೆ ನಾವು ಭಯ ಹುಡ್ಸಿದ್ರೆ ಮುಂದೆ ರಾಜ್ಯಾದ್ಯಂತ ಎಲ್ಲ ಗ್ರಾಮ ಪಂಚಾಯತಿಗಳು ಭಯ ಹುಡ್ತವೆ. ಇಲ್ಲಿ ಕೆಲವು ಗ್ರಾಮ ಪಂಚಾಯತಿಗಳು ತುಂಬಾ ಉಡಾಪೆ ಮಾತಾಡ್ತವೆ ಸರ್. ನಾವು ಇಲ್ಲೇ ನೀಲಸಂದ್ರ ಗ್ರಾಮದ ಬೋರೆ ಅಂತ, ನಿನ್ನೆ 79ನೇ ಗಣರಾಜ್ಯೋತ್ಸವ ದಿನ ಫ್ಲಾಗ್ ಇರಲಿಲ್ಲ. ಪಿಡಿಒ ಕೇಳೋರೆ ಮಳೆ ಬತ್ತಿತ್ತು ಅಂತ ಉಡಾಪೆ ಮಾತಾಡ್ತಾರೆ. ಅಧ್ಯಕ್ಷರು ಕೇಳಿದ್ರು ಇಲ್ಲ ಮಳೆ ಬತ್ತಿತ್ತು ಅಂತ ಉಡಾಪೆ ಮಾತಾಡ್ತಾರೆ. ಇವತ್ತು ಆರಿಸಿದ್ದಾರೆ ನೋಡಿ. ಇವತ್ತು 3:45 ಇದೆ. ಇವತ್ತು ಫ್ಲಾಗ್ ಇದೆ. ನಿನ್ನೆ ಇಲ್ಲ ಆಗೈತೆ ಫ್ಲಾಗು. ಇವತ್ತು ಮಳೆ ಬಂದಿಲ್ವಾ, ಮಳೆ ಬಂದಿತ್ತು ಅಂತ ಉಡಾಪೆ ಮಾತು ಹೇಳ್ತಾರೆ ನೋಡಿ.